ನಮಸ್ಕಾರ. ನಮಸ್ಕಾರ ಮೇಡಮ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಹೇಳಿ, ಇದು ಸಂಜೀವಿನಿ ತೀರ್ಥದ ಬಗ್ಗೆ. ಸಂಜೀವಿನಿ ತೀರ್ಥ ಅಂದರೆ ಅದು ನಾನು ಫಸ್ಟ್ ಯೂಸ್ ಮಾಡಿದ್ದೆ, ಈಗ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು. ಫಸ್ಟ್ ಪರವಾಗಿಲ್ಲ, ಅದು ಹಾಕೊಂಡಿಂದ ನನ್ನ ಹೆಲ್ತ್ ಚೆನ್ನಾಗಿ ಇದು ಇಂಪ್ರೂವ್ ಆಯಿತು. ಸ್ವಲ್ಪ ಜೋರ ಮಾತಾಡಿ. ಫಸ್ಟ್ ಅದನ್ನ ಯೂಸ್ ಮಾಡಿದೆ, ಅದರಿಂದ ನನಗೆ ಹೆಲ್ತ್ ಇನ್ನೂ ಚೆನ್ನಾಗಿ ಯೂಸ್ ಆಯಿತು. ಅಂದರೆ ಇನ್ನೂ ಡೆವಲಪ್ಮೆಂಟ್ ಆಯಿತು ಹೆಲ್ತಿನ ಬಗ್ಗೆ. ಇನ್ನು ತಿರ್ಗಾ ಇದು ಮತ್ತೆ ಇದನ್ನು ಯೂಸ್ ಮಾಡ್ಕೊಂಡಿದ್ದ ಇನ್ನಷ್ಟು ಎನರ್ಜಿ ಪಾಸ್ ಆಗಿ ಅಂತೇಳಿ ಇನ್ನಷ್ಟು ಆರೋಗ್ಯ ಚೆನ್ನಾಗಾಗುತ್ತೆ. ಅದೇ ಇದು 5 ವಾರ ಇಲ್ಲ 9 ವಾರ ಹೀಗೆ ತಗೋಬೇಕಾಗುತ್ತೆ. ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆ ಉಪಯೋಗ ಇದೆ. ಈಗ ಆಲ್ರೆಡಿ ನಿಮಗೆ ರಿಸಲ್ಟ್ ಗೊತ್ತಾಗಿದೆ ಅಲ್ವಾ, ಆರೋಗ್ಯದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತೇಳಿ. ಒಟ್ನಲ್ಲಿ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು. ನಾನು ಬೆಂಗಳೂರಿಂದ. ನನಗೆ ತುಂಬ ಕೈ ಮದ್ದಿನದು ಮತ್ತು ಆರೋಗ್ಯದ ಸಮಸ್ಯೆ ತುಂಬ ಇತ್ತು. ಆವಾಗ 1-2 ವರ್ಷ ಮುಂಚೆ ನಾನು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದೆ. ಆವಾಗ ಮೇಡಮ್ ಬಂದು ನಮಗೆ ಆ ಕೈ ಮದ್ದಿಗೆ ಔಷಧಿ ಕೊಟ್ಟರು. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ತಗೊಂಡೆ. ಆಮೇಲೆ ಸ್ವಲ್ಪ ನನಗೆ ಆರೋಗ್ಯದ ಸಮಸ್ಯೆ, ಕೈ ಮದ್ದಿನ ಸಮಸ್ಯೆ ಎಲ್ಲ ನಿಧಾನಕ್ಕೆ ನಿವಾರಣೆ ಆಗ್ತಾ ಹೋಯಿತು. ಅದರದ್ದು ಎಫೆಕ್ಟ್ ಗೊತ್ತಾಯಿತು, ಆ ಕೈ ಮದ್ದು ಹೆಂಗೆ ಹೋಯಿತು ನನ್ನಿಂದ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಯಿತು. ಕನಸಿನ ಮುಖಾಂತರ ನನಗೆ ಗೊತ್ತಾಯಿತು. ಸೊ ಅಲ್ಲಿಗೆ ನನಗೆ ತುಂಬ ಒಳ್ಳೆಯದಾಯಿತು. ಮತ್ತು ಇನ್ನೊಂದು ಸ್ವಲ್ಪ ಅವ್ರ ಹತ್ರ ಮತ್ತೆ ಕೆಲವು ಶಾಸ್ತ್ರದ ಮುಖಾಂತರ ನೋಡಿದಾಗ ಸ್ವಲ್ಪ ದೋಷ ಎಲ್ಲ ಕಾಣಿಸ್ತು. ಸೊ ಮೇಡಮ್ ಅವರು ನಮಗೆ ವಾಟರ್ ಥೆರಪಿ ಮಾಡಿಸಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡೋಗಿ ಅವರೇ ಕೈಲಿ ವಾಟರ್ ಥೆರಪಿ ಮಾಡಿಸಿದ್ರು. ಅಲ್ಲಿ ತುಂಬಾ ಮಿರಾಕಲ್ ಆಯಿತು. ಅಲ್ಲಿ ನಮಗೆ ದರ್ಶನ ಆಯಿತು, ದೇವ್ರದ್ದು ಸೂಕ್ಷ್ಮವಾಗಿ ದರ್ಶನ ಆಯಿತು. ಕೆಲವೊಂದು ಸೂಚನೆಗಳು ಸಿಕ್ತು, ವಾಟರ್ ಥೆರಪಿ ಮಾಡುವಾಗಲೇ ಸಿಕ್ತು. ತುಂಬ ಚೆನ್ನಾಗಿ ವಾಟರ್ ಥೆರಪಿ ಮತ್ತು ಅರ್ಶಿಣದ್ದು ಎಲ್ಲ ನಮಗೆ ಕೊಟ್ಟು ಸಿದ್ಧಿಯಾಗಿರೋದು. ನಮಗೆ ಅದೆಲ್ಲ ಯೂಸ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೂ ಸರ್ಪದೋಷ ನಿಧಾನಕ್ಕೆ ನಿವಾರಣೆ ಆಗ್ತಾ ಶುರುವಾಯಿತು. ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಎಲ್ಲ ನಿಧಾನಕ್ಕೆ ನಿವಾರಣೆ ಆಯಿತು. ಆಮೇಲೆ ನನಗೆ ಮದುವೆನೂ ಆಯಿತು, ಒಂದು ಗಂಡು ಮಗುನೂ ಆಗಿದೆ ನನಗೆ. ಅದು ಒಂದು ದೊಡ್ಡ ಮಿರಾಕಲ್ ನನ್ನ ಜೀವನದಲ್ಲಿ. ಮತ್ತು ಇನ್ನು ನನ್ನ ಫೈನಾನ್ಷಿಯಲ್ ಸ್ವಲ್ಪ ನಿಧಾನಕ್ಕೆ ಇಂಪ್ರೂವ್ ಆಗೋಕ್ಕೆ ಶುರುವಾಯಿತು. ಕೆಲಸದ ಸಮಸ್ಯೆನೂ ನಿಧಾನಕ್ಕೆ ನನಗೆ ಎಲ್ಲ ಸಾಲ್ವ್ ಆಯಿತು.